ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಈ ಪ್ರದೇಶದಲ್ಲಿ ಧ್ವಜಾರೋಹಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುನೇಶ್ವರ ಯುವಕರ ಬಳಗ ಇವತ್ತು ಅದ್ದೂರಿಯಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವದ ಮೊದಲನೇ ಬಾರಿಗೆ ಆಚರಣೆ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಪ್ರಮುಖರು, ಬಿಬಿಎಂಪಿ ಸದಸ್ಯರು ಮತ್ತು ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ನವೆಂಬರ್ 1 ಬಂದ ತಕ್ಷಣ ನಮಗೆ ಕನ್ನಡ ಜ್ಞಾಪಕ ಬರುತ್ತೆ. ನವೆಂಬರ್ ತಿಂಗಳು ಆದ ತಕ್ಷಣ ಏನು ಮಾಯ ಆಗುತ್ತೆ ಗೊತ್ತಿರಲ್ಲ. ಯಾಕಂದರೆ ನಾವು ಇಡೀ ವರ್ಷ ಕನ್ನಡವನ್ನು ಪ್ರೀತಿಸೋದಾಗಬೇಕು. ನಾವೆಲ್ಲೇ ಇಲ್ಲಿ ನಮ್ಮ ಭಾಷೆ ಕನ್ನಡ ಆಗಿರಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು. ಹಾಗಂತ ನಾವೇನು ಬೇರೆ ರಾಜ್ಯದಲ್ಲಿ ಬೇಡ ಅಂತ ಹೇಳಲ್ಲ. ಯಾಕಂದರೆ ಸುಮಾರು ಅನ್ಯ ರಾಜ್ಯಗಳಿಂದ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಎಲ್ಲ ದೇಶಗಳಿಂದ, ಎಲ್ಲ ರಾಜ್ಯಗಳಿಂದ ಇವತ್ತು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ನಾವು ಕೇಳ್ಕೊಳ್ಳೋದು ಒಂದೇ, ನಾವು ಬೇರೆ ಭಾಷೆಯನ್ನು ನಾವೇನು ದೂಷಣೆ ಮಾಡಲ್ಲ. ಮೊದಲನೇದಾಗಿ ನಮ್ಮ ಭಾಷೆಯನ್ನು ಪ್ರೀತಿಸಿ ಅಂತ ನಾವು ಕೇಳ್ತೀವಿ. ಕನ್ನಡವನ್ನು ಪ್ರೀತಿಸಿ. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡ ನಾಡಿಗಿರು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಕರ್ನಾಟಕದಲ್ಲಿ ನೆಲ, ಜಲ, ನಾಡು, ನುಡಿ ನಾವು ಕರ್ನಾಟಕದಲ್ಲಿ ನಾವಿದ್ದೀವಿ, ವಾಸಿಸ್ತಾ ಇದ್ದೀವಿ. ಇವತ್ತು ಕನ್ನಡವನ್ನು ಪ್ರೀತಿಸಬೇಕು, ಕನ್ನಡವನ್ನು ಇಷ್ಟಪಡಬೇಕು ಅಂತ ಹೇಳ್ತಾ. ಯಾಕಂದರೆ ಇವತ್ತು ಇಲ್ಲ ಬಂದಿರೋದು ನಾವು ಬರೀ ಕನ್ನಡದವರೇ ಮಾತ್ರ ಇಲ್ಲ, ಎಲ್ಲ ಭಾಷೆ ಓದಿದ್ದೀವಿ. ಆದರೆ ನಾವು ಕನ್ನಡನ ಪ್ರೀತಿಸ್ಬೇಕು ಅಷ್ಟೇ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೇನೆ. ಜೊತೆಗೆ ಒಂದು ಜೋಶಾಗಿ ಒಂದು ಘೋಷಣೆಯನ್ನ ಕೂಗೋಣ. ಕನ್ನಡಿಗರಿಗೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಭಾಷೆಗೆ ಎಲ್ಲರೂ ಕೂಡ ಇವತ್ತು ಏನು ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ.
ಹಲವರ ಪ್ರಕಾರ ಇದು ಕೇವಲ ಕಾರ್ಯಕ್ರಮ ಆಗಿರ್ಬೋದು, ಆದ್ರೆ ನಿಜವಾದ ಕನ್ನಡಿಗರ ಪಾಲಿಗೆ ಇದೊಂದು ಭಾವನಾತ್ಮಕವಾದಂತಹ ಕಾರ್ಯಕ್ರಮ. ಈ ಒಂದು ದಿನದಲ್ಲಿ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂತಂದ್ರೆ ಅದರ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ, ಸಾಕಷ್ಟು ಜನರ ಜೀವ ತ್ಯಾಗ ಎಲ್ಲ ಕೂಡ ಇತಿಹಾಸಕ್ಕೆ ಒಂದು ದೊಡ್ಡ ರಕ್ತದ ಚರಿತ್ರೆನೇ ಇದೆ ಇವತ್ತಿನ ದಿನದ ಆಚರಣೆಯ ಹಿಂದೆ. ನಾನ್ ಕೇಳ್ಕೊಳ್ಳೋದು ಅಂದ್ರೆ, ಕನ್ನಡ ಮಾತನಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಕರ್ನಾಟಕದ ಹೊರಗಡೆ ಒಂದು ಕುಟುಂಬವಾಗಿ ಸೇರಿರುವಂತಹ ಇವತ್ತಿನ ದಿನ ಕರ್ನಾಟಕದ ಒಳಗಡೆ ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡ್ಬೇಕಾಗಿರೋದು ಕನ್ನಡಿಗರು. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಕನ್ನಡಿಗ ಇವ್ರಿಗೆ ಯಾರು ಕೂಡ ಕಡಿವಾಣ ಆಗ್ತಕ್ಕಂಥದ್ದು ಏನೂ ಇಲ್ಲ. ಕನ್ನಡ ಬಾವುಟ ಎಲ್ಲಿ ಹಾಡ್ಬೇಕು ಎಲ್ಲಿ ಹಾಡಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡ್ಬೇಕಾಗಿರೋದು ನಾವು ಹೊರತು ವಲಸಿಗರಲ್ಲ. ಹಾಗಾಗಿ ಇವತ್ತು ನಾನು ಕೇಳ್ಪಟ್ಟೆ, ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟೆ. ಇರ್ಲಿ, ಮುಂದಿನ ದಿನಗಳಲ್ಲಿ ಯುವ ಕರ್ನಾಟಕ ವೇದಿಕೆ ಯಾವತ್ತೂ ಕೂಡ ಇವರು ಮನೇಶ್ವರ ಕನ್ನಡಿಗರ ಬಳಗದ ಜೊತೆಗೆ ಯಾವತ್ತೂ ಕೂಡ ನಾವು ಇದ್ದೇ ಇರ್ತೀವಿ. ಇಲ್ಲಿ ಯಾವತ್ತೂ ಹಾಡ್ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕನ್ನಡ ಬಾವುಟ ಹೊರತು ಇನ್ಯಾವ ಬಾವುಟನೂ ಅಲ್ಲ. ಕನ್ನಡ ಬಾವುಟ ಬಿಟ್ಟರೆ ಭಾರತದ ಬಾವುಟ ಅಷ್ಟೇ ಇಲ್ಲಿ ಆಡ್ಬೇಕು ಹೊರತು ಬೇರೆ ಬಾವುಟಗಳಿಗೆ ಅವಕಾಶ ಇಲ್ಲ. ಕನ್ನಡಿಗರೇ ಸಾರ್ವಭೌಮ, ಕನ್ನಡವೇ ಅಂತಿಮ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಬಂದಿದ್ದೀನಿ ಇವತ್ತು ರೂಪೇಶ್ ರಾಜಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಬಂದಿದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತ ಸಾಯಿ ಚಂದ್ರ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾಗ್ತದೆ. ಅವರು ಸರಿಸುಮಾರು 3 ತಿಂಗಳಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಇಲ್ಲಿ ಈ ಒಂದು ಧ್ವಜಸ್ತಂಭವನ್ನ ನಡಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದಾರಂತ ಇಲ್ಲಿರುವಂತ ಒಂದಷ್ಟು ಜನ ಮುಖಂಡರಿಗೆ ಗೊತ್ತಿರ್ತದೆ. ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ, ಬಿಬಿಎಂಪಿಗೆ ಹೋಗಿದ್ದಾರೆ, ಎಲ್ಲೂ ಸಹ ಪರ್ಮಿಷನ್ ಕೊಟ್ಟಿರಲಿಲ್ಲ. ಕೊನೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು ಸಹಕರಿಸಿ ಇಲ್ಲೊಂದು ಜಾಗವನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಡಿಪಾರ್ಟ್ಮೆಂಟ್ಗೆ ಒಂದು ಜೋರದ ಚಪ್ಪಾಳೆಯನ್ನು ಕಲ್ಪನಾ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬೆಂಗಳೂರಲ್ಲಿ 1,30,00,000 ಜನ ಇದ್ದಾರೆ. ಆ 1,30,00,000 ಜನದಲ್ಲಿ ಕೇವಲ ನಾವು ಕನ್ನಡಿಗರು ಇರೋದು 28 ಲಕ್ಷ ಜನ ಅಷ್ಟೇ. ಇನ್ನು ಮಿಕ್ಕದವರೆಲ್ಲ ಬೇರೆ ಭಾಷೆಯವರು, ಪರ ರಾಜ್ಯದವರು, ಇಲ್ಲಿ ದುಡಿದು ತಿಂದು ಹೋಗಕ್ ಬಂದಿರುವಂತವ್ರು, ಕನ್ನಡಕ್ಕೆ ಬೆಲೆ ಕೊಡದೇ ಇರುವಂತವ್ರು, ಅಂತವ್ರಿಗೆ ಎದುರುಕೊಂಡು ನಾವು 30 ಲಕ್ಷ ಜನ ಇವತ್ತು ಸಹ ಜೀವನ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ. ಈ ಒಂದು ಜಾಗದಲ್ಲಿ ಈ ಒಂದು ಧ್ವಜಸ್ತಂಭ ನಡಕ್ಕೆ 3 ತಿಂಗಳು ಒಬ್ಬ ಕನ್ನಡಿಗ ಕಷ್ಟಪಡ್ಬೇಕಿತ್ತ? ಇರೋ ಕನ್ನಡಿಗರ ಪರಿಸ್ಥಿತಿ ಇವತ್ತು ಇವ್ರು ಹೇಳುದು ಆ ಪಾರ್ಕ್ ಒಳಗಡೆ ನನಗೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ಯಾರು ಬಿಡ್ಲಿಲ್ಲ. ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಕೇರಳದವರು, ತೆಲುಗವರು, ಹಿಂದಿಯವರು ಎಲ್ಲರೂ ಇದ್ದಾರೆ ಅಂತ. ಅದನ್ನ ಕೇಳಿದಾಗ ನನಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ನಮ್ದೇ ಕರ್ನಾಟಕ, ನಮ್ದೇ ಊರು, ನಮ್ದೇ ರಾಜ್ಯ, ನಮ್ದೇ ನೀರು, ನಮ್ದೇ ಜಲ, ನಮ್ದೇ ವಿದ್ಯುತ್. ಇಂಥ ಸಮಯದಲ್ಲಿ ಇದೊಂದು ಪಾರ್ಕ್ ಒಳಗಡೆ ನಮ್ಮ ಧ್ವಜವನ್ನ ಹಾಕಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಯಾರು ಅವರು? ಬೇರೆ ರಾಜ್ಯದವರು. ಅವ್ರಿಗೆ ಯಾವಂದ್ರೆ ಅಥಾರಿಟಿ ಕೊಟ್ಟವನು? ಈ ಮುಖಾಂತರ ಹೇಳ್ತೀನಿ ಕೇಳಿ, ಇಲ್ಲಿ ನಿಲ್ಸ್ಕೊಂಡು ಕೇಳಿಸ್ಕೊಂತ ಇರ್ತೀರ ನೀವು ಬೇರೆ ರಾಜ್ಯದವರು. ನಾನು ನೇರವಾಗಿ ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತೀನಿ. ಇದೇ 1 ತಿಂಗಳೊಳಗಡೆ ಇದೇ ಪಾರ್ಕ್ ಒಳಗಡೆ ಕನ್ನಡ ಧ್ವಜವನ್ನು ಹಾರಿಸ್ತೀವಿ. ತಾಕತ್ತಿದ್ರೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಯಾವನೇ ಬರ್ಬೋದು, ತಾಕತ್ತಿದ್ರೆ ನಿಲ್ಲಿಸೋ ಒಳಗಡೆ ಪಾಠವನ್ನು ಹಾಕೋದನ್ನ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ನೆಲ ನಮ್ಮ ಜಲ ಅಂತ ನಾವು 365 ದಿನ ರೋಡಲ್ಲಿ ಬಿದ್ದು ಸಾಯ್ತೀವಿ, ಅರ್ಚಾಡ್ಕೊಂತೀವಿ. ಇಲ್ಲಿ 10 ನಿಮಿಷ ಬಿಸಿಲು ನಿಂತ್ಕೊಳ್ಳೋದು ನಮ್ಗೆಲ್ರಿಗೂ ಬಿಸಿಲು ಬರ್ತಾ ಇದೆ. ಆದ್ರೆ 365 ದಿನ ಹೋರಾಟ ಅಂತ ಬಂದ್ರೆ, ಕಾವೇರಿ ಹೋರಾಟ ಅಂತ ಬಂದ್ರೆ ಬಿಸಿಲು ನಿಂತ್ಕೊಂಡು ಸಾಯ್ತೀವಿ. ಈ ನೋವು ನಮಗ್ ಗೊತ್ತು. ನನ್ನ ವಯಸ್ಸು 28 ವರ್ಷ. ಆ 28 ವರ್ಷಕ್ಕೆ 8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ನನ್ನ ಪ್ರೊಫೈಲ್ಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಈ ನೋವು ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ನಾವು ಇಡೀ ಕರ್ನಾಟಕದಲ್ಲಿ ಮಹದೇವಪುರ ಬಂದು ಹೈಯೆಸ್ಟ್ ತೆರಿಗೆ ಪಾವತಿ ಮಾಡುವಂತ ಕ್ಷೇತ್ರ ಇದೇ ಮಹದೇವಪುರ. ಈ ಮಹದೇವಪುರದಲ್ಲಿ ಹೈಯೆಸ್ಟ್ ತೆರಿಗೆ ಹೋಗಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಈ ತರ ಅಭಿವೃದ್ಧಿ ನಡೆಯುವಂತ ಕೆಲಸದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಬಾವುಟ ಹಾರ್ಸಕ್ಕೆ ಇನ್ನೊಬ್ಬನ ಪರ್ಮಿಷನ್ ತಗೋಬೇಕಂದ್ರೆ ನಾವು ಯಾವ ಮಟ್ಟಕ್ಕೆ ಬಂದಿದೀವಿ? ನಾಳೆ ನಾವು ಹೆಂಗೋ ಬದುಕು ಹೋಗ್ಬಿಡ್ತೀವಿ. ನಾವೆಲ್ಲ ತುಂಬಾ ಗಟ್ಟಿ ಮುಟ್ಟಾಗಿದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ, ನಾವೆಲ್ಲರೂ ನಮ್ಮ ಪಕ್ಷದ ಬೆಂಬಲಿಗರಾಗಿದ್ದೀವಿ. ನಮ್ಗೆ ಯಾರು ಅಧಿಕಾರಿಗಳ ಪರಿಚಯ ನಾವು ಹೆಂಗ ಹೋಗ್ತೀವಿ? ಮುಂದಿನ ನಮ್ಮ ಪೀಳಿಗೆ ಪರಿಸ್ಥಿತಿ ಏನು? ಗುಲಾಮ್ರಾಗ್ ಬದುಕಬೇಕಿಲ್ಲಿ ಕರ್ನಾಟಕದಲ್ಲಿ. ಗುಲಾಮ್ರಾಗ್ ಬದುಕ್ತಾರೆ. ಈ ಗುಲಾಮ್ರಾಗ್ ಬದುಕಕ್ಕೆ ನಮ್ ಜೀವನ ಬೇಕಾ ಈ ಜೀವನ? ಇಡೀ ಲೇಔಟ್ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇಲ್ಲಿ ತುಂಬಾ ಗಣ್ಯರಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲರಿಗೂ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ನಾವು ದಯವಿಟ್ಟು ಈ ಕನ್ನಡ ವಿಚಾರ ನಿಮ್ಮೆಲ್ಲರಿಗೂ ತಲುಪಿದೆಯೋ ಇಲ್ವೋ ಗೊತ್ತಿಲ್ಲ, ದಯವಿಟ್ಟು ಸಹಕರಿಸಿ. ನೀವೆಲ್ಲ ಇದ್ರೇನೆ ಕನ್ನಡ. ಯಾಕಂದ್ರೆ ನಿಮ್ಮ ಒಂದು ಧೈರ್ಯದ ಮೇಲೆ ನಾವೆಲ್ಲರೂ ಮಾತಾಡ್ತೀವಿ, ನಾವೆಲ್ಲರೂ ಹೋರಾಟ ಮಾಡ್ತೀವಿ. ಪ್ರತಿ ಏರಿಯಾದಲ್ಲೂ ನಿಮ್ಮಂತ ಹಿರಿಯರು ಇರ್ತಾರೆ, ನೀವೆಲ್ಲ ಕಾರ್ಪೊರೇಟರ್ ಇದ್ದಾರೆ, ಕಾರ್ಪೊರೇಟ್ ಆಕಾಂಕ್ಷಿಗಳಿದ್ದಾರೆ. ದಯವಿಟ್ಟು ನೀವು ಮಾಡ್ರಿ. ಈ ಕನ್ನಡ ಬಾವುಟವನ್ನು ಆರಿಸಲಿಕ್ಕೆ ನಾವು ಎಂದೂ ಸಿದ್ಧವಾಗಿರ್ತೀವಿ. ಯುವ ಕರ್ನಾಟಕ ವೇದಿಕೆ ಸಿದ್ಧವಾಗಿರ್ತದೆ. ನಾವು ಮತ್ತೆ ಸಾಯಿ ಚಂದ್ರ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಯುವಕರು ದಯವಿಟ್ಟು ಸ್ವಲ್ಪ ಎಚ್ಚೆತ್ಕೊಂಡು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಕ್ಷೇತ್ರ ಕನ್ನಡಿಗರ ಕ್ಷೇತ್ರವನ್ನಾಗಿ ಮಾಡಕ್ಕೆ ನಾವೆಲ್ಲರೂ ಮುಂದಾಗೋಣ. ಧನ್ಯವಾದ. ಜೈ ಕರ್ನಾಟಕ. ಕನ್ನಡಕ್ಕೋಸ್ಕರ ಯಾವುದೇ ರಾಜ್ಯದವರಾಗಿರ್ಬೋದು, ಯಾವುದೇ ದೇಶದವರಾಗಿರ್ಬೋದು, ಬನ್ನಿ ಕನ್ನಡ ಕಲ್ತ್ಕೊಳ್ಳಿ. ತಮಿಳವರು, ತೆಲುಗವರು, ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾರೆ. ಕನ್ನಡದ ಭಾಷೆಗೆ ಗೌರವ ಕೊಟ್ಟು ಕನ್ನಡವನ್ನ ಕಲ್ತುವಾಗಲೂ ಇದೆ. ಪ್ರಾಣ ಹೋದ್ರು ಅನ್ಯ ರಾಜ್ಯದ ಧ್ವಜವನ್ನು ಹಾರಿಸಲಿಕ್ಕೆ ನಾವು ಬಿಡಲ್ಲ. ನಮ್ಮ ನೆತ್ತರ ಹಾರಿಸ್ತೀವಿ, ಬೇರೆ ರಾಜ್ಯದ ಧ್ವಜವನ್ನು ಹಾರಿಸಲಿಕ್ಕೆ ಕನ್ನಡದಲ್ಲಿ ಬಿಡಲ್ಲ.
ಅವರ ರಾಜ್ಯದಲ್ಲಿ ಹೋಗಿ ಆರಿಸ್ಕೊಳ್ಳಿ. ತುಂಬಾ ವಿಶಾಲವಾಗಿದೆ ಅವ್ರ ರಾಜ್ಯದಲ್ಲಿ ಹೋಗಿ ಆರಿಸ್ಕೊಳ್ಳಿ. ನಮ್ಮ ಸಂಪತ್ತನ್ನ ಕೊಟ್ಟು ನಾವು ಬದುಕಕ್ಕೆ ಬಿಟ್ಟಿದೀವಿ ಅವ್ರಿಗೆ. ಇಲ್ಲಿ ನಮ್ಮ ಪರಿಸರವನ್ನು ಅವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದೀವಿ, ನಮ್ಮ ನೀರನ್ನ ಅವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದೀವಿ. ಅವ್ರ ಧ್ವಜವನ್ನು ಆರಿಸ್ಕೊಳಕ್ ಬಿಟ್ರೆ ನಮ್ಮನ್ನ ನರಸತ್ತ ನಾಮರ್ದ್ರು ಅಂತ ಹೇಳ್ತಾರೆ. ಆ ರೀತಿ ಆಗಕ್ಕೆ ನಮ್ಮ ನೆಕ್ಟರ್ ಅರಿಸಿ ಅವ್ರ ಬಾವುಟನ ಅರ್ಧಾಕ್ತಿವಿ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವುದೇ ಏರಿಯಾ ಆಗಿರ್ಬೋದು, ನಮ್ಮ ಧ್ವಜ ಮಾತ್ರ ಆರ್ಬೇಕು. ಓನ್ಲಿ ಕನ್ನಡ, ಓನ್ಲಿ ಕನ್ನಡ, ಓನ್ಲಿ ಕನ್ನಡ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ನಡೆದಿರುವಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ನನಗೆ ಈ ದಿನ ಇಲ್ಲಿ ಕರೆದು ಕನ್ನಡ ರಾಜ್ಯೋತ್ಸವದ ನಮ್ಮ ಕನ್ನಡದ ಧ್ವಜಾರೋಹಣೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲು ನಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತೇನೆ. ಹಾಗೂ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೂಡ ಕೋರ್ತೇನೆ. ಯಾರೋ ಮಹನೀಯರಿಗೆ ಕನ್ನಡ ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ತಾಯಿನ ಯಾಕೆ ಇಷ್ಟ ಅಂತ ಕೇಳ್ದಂಗಾಯ್ತು ನೀವು ನನಗೆ ಪ್ರಶ್ನೆ ಅಂತ. ಅಂದರೆ ಕನ್ನಡ ಅಂದರೆ ಅದು ನಮ್ಮ ತಾಯಿ. ಅದು ಯಾಕೆ ಇಷ್ಟ ಅಂದರೆ ಕಾರಣಗಳೇ ಇಲ್ಲ. ನೂರಾರು ಕಾರಣಗಳು ಕೊಡಬೇಕಾಗುತ್ತೆ, ನಾವು ಸಾವಿರಾರು ಕಾರಣಗಳು ಕೊಡಬೇಕಾಗುತ್ತೆ. ನಮ್ಮ ಮಾತೃಭಾಷೆ, ನಾವು ಮೊದಲು ಈ ಭೂಮಿಗೆ ಬಂದ ಮೇಲಿಂದ ನಾವು ಕೇಳಿದ ಮೊದಲ ಭಾಷೆ, ನಮ್ಮ ತಾಯಿ ಕಲಿಸಿದ ಭಾಷೆ. ಹೀಗಾಗಿ ಅದು ನಮಗೆ ತಾಯಿ ಇದ್ದಂಗೆ. ಸೊ ಕನ್ನಡ ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಬಹಳ ಒಂದು ಶ್ರೀಮಂತವಾದ, ಈ ಐತಿಹಾಸಿಕವಾಗಿ ಬಹಳ ಶ್ರೀಮಂತವಾದ ಭಾಷೆ. ಸುಮಾರು 2000 ವರ್ಷಗಳಿಗಿಂತ ಹಳೆಯದಾದ ಭಾಷೆ ನಮ್ಮದು. ಅದೇ ರೀತಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾ ಇರ್ತಾರೆ, ರಷ್ಯಾದಲ್ಲಿ ಒಮ್ಮೆ ಯಾವುದು ಲಿಪಿ ಅತ್ಯಂತ ಸುಂದರವಾದ ಲಿಪಿ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಸ್ಪರ್ಧೆನಲ್ಲಿ 10 ಮೇಲ್ ಯಾವ್ದಿದಾವೆ ಅದರಲ್ಲಿ ಕನ್ನಡ ಭಾಷೆ ಕೂಡ ಒಂದು. ಅತ್ಯಂತ ಸುಂದರವಾದ ಲಿಪಿಗಳಲ್ಲಿ ಕನ್ನಡ ಭಾಷೆ ಕೂಡ ಒಂದು ಅಂತ ಹೇಳ್ಬಿಟ್ಟು ಇದು ಗೊತ್ತಿರೋ ವಿಚಾರ. ಸೊ ಅತ್ಯಂತ ಶ್ರೀಮಂತವಾದ ಮತ್ತು ಅತ್ಯಂತ ಅಷ್ಟೇ ಕೇಳೋದಕ್ಕೂ ಅಷ್ಟೇ ಕಿವಿಗೆ ಇಂಪು ಸೊಗಸು ಅಂತ ಒಂದು ಭಾಷೆ ಇದು ನಮ್ಮ